ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ಮುಂದೆ ಯಾವ ಸೆಕ್ಟರ್ ಸ್ವಲ್ಪ ಗ್ರೋ ಆಗ್ಬೋದು, ಟಾಪ್ 5 ಯಾವ ಸೆಕ್ಟರ್ ಗ್ರೋ ಆಗ್ಬೋದು ಅಂತ ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ಲಿಂಕ್ ಕೊಟ್ಟಿದ್ದು, ಫಸ್ಟ್ ಆ ವಿಡಿಯೋ ನೋಡಿ. ಇವತ್ತು ವಿಡಿಯೋ ಕೊನೆ ನೋಡಿ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಆಗಿ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ಕೊನೆ ನೋಡಿ. ಇಲ್ಲಿ ಮೊದಲನೇ ಸೆಕ್ಟರು ಎಲೆಕ್ಟ್ರಿಸಿಟಿ ಸೆಕ್ಟರು. ಸೊ ಮುಂದೆ ಎಲೆಕ್ಟ್ರಿಕಲ್ ವೆಹಿಕಲ್ ಬರ್ತವೆ ನೋಡಿ. ಎಲ್ಲ ಕಡೆಯೂ ಕಂಪ್ನಿಗಳಿಗೆ, ಎಲ್ಲ ಕಡೆಯೂ ಮನೆಗೆ, ಎಲ್ಲ ಕಡೆ ಕರೆಂಟ್ ಬೇಕಾಗುತ್ತೆ. ಬಟ್ ಮುಂದೆ ಸೋಲಾರ್ ಈ ಥರ ವಿಂಡ್ ವೀಲ್ ಈ ಕಡೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಕರೆಂಟಿಗೆ ತುಂಬ ಡಿಮ್ಯಾಂಡ್ ಇದೆ ಮುಂದೆ, ಫ್ಯೂಚರಲ್ಲಿ ಈಗಲೂ ಇದೆ, ಮುಂದೆನೂ ಇದಿರುತ್ತೆ. ಮುಂದೆ ಅಂತೂ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೂ ಕರೆಂಟಿಗೆ ತುಂಬ ಡಿಮ್ಯಾಂಡ್ ಬಂದೇ ಬರುತ್ತೆ. ಸೊ ಕರೆಂಟಲ್ಲಿ ಯಾವುದೋ ಒಂದು ಒಳ್ಳೆ ಕಂಪ್ನಿ ಇದೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಕಂಪ್ನಿ ನೋಡಿ. ಯಾವುದೋ ಕಂಪ್ನಿ ನೋಡಿ, ನಮ್ಮ ದೇಶದಲ್ಲಿ 50% ಕೋಲಿಂದ ಪ್ರೊಡ್ಯೂಸ್ ಆಗೋದು. ಈ ಚಾರ್ಟಲ್ಲಿ ನೋಡ್ಬೋದು ನೀವು ಹೆಂಗೆ ಪ್ರೊಡ್ಯೂಸ್ ಆಗ್ತದೆ ಅಂತ. ಇನ್ನು ಎರಡನೇ ಸೆಕ್ಟರು ಮೆಟೀರಿಯಲ್ಸ್ ಸೆಕ್ಟರು. ಕಬ್ಬಣ ಇರ್ಬೋದು, ಸ್ಟೀಲು, ಈ ಥರ ಸುಮಾರು ಮೆಟೀರಿಯಲ್ಸ್ ಏನು ಬರ್ತವೆ. ಈಗ ನೋಡಿ, ಬಿಲ್ಡಿಂಗ್ ಕಟ್ಟೋಕ್ಕೆ, ಕಾರು, ವೆಹಿಕಲ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ರೋಬೋಟ್ಸು, ಏನೇ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ಒಂದೊಳ್ಳೆ ಕಂಪ್ನಿ ನೋಡಿ. ಮನೆ ಎಲ್ಲ ಕಡೆಯೂ ಅಷ್ಟೇ, ಎಲ್ಲ ಕಡೆ ಮೆಟೀರಿಯಲ್ಸ್ ಬೇಕಾಗುತ್ತೆ. ಕಬ್ಬಿಣ ಎಲ್ಲ, ಸ್ಟೀಲ್ ಇವೆಲ್ಲ ಬೇಕಾಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಅದಕ್ಕೆ ಮೆಟೀರಿಯಲ್ಸ್ ಸೆಕ್ಟರಿಗೆ ಸ್ವಲ್ಪ ಒಂದೊಳ್ಳೆ ಡಿಮ್ಯಾಂಡ್ ಇರುತ್ತೆ ಫ್ಯೂಚರಲ್ಲಿ. ಇವಾಗಲೂ ಡಿಮ್ಯಾಂಡ್ ಇದೆ, ಮುಂದೆ ಇನ್ನೂ ತುಂಬ ಡಿಮ್ಯಾಂಡ್ ಇರುತ್ತೆ. ಇಂಡಿಯಾದಲ್ಲಿ ಸುಮಾರು ಕಂಪ್ನಿ ಇದ್ದಾವೆ, ಟಾಟಾ ಸ್ಟೀಲು ಈ ಥರ ಒಂದೊಳ್ಳೆ ಕಂಪ್ನಿ ನೋಡಬೇಕಾಗುತ್ತೆ. ಇನ್ನು ಮೂರನೇ ಸೆಕ್ಟರು ಮನಿ. ಸೊ ದುಡ್ಡು ಬೇಕು ಬದುಕಬೇಕಂದ್ರೆ ಎಲ್ಲ ಕಡೆ ದುಡ್ಡು ಬೇಕಾಗುತ್ತೆ. ಏನೇ ಪರ್ಚೇಸ್ ಮಾಡ್ಕೊಂಡು ದುಡ್ಡು ಬೇಕಾಗುತ್ತೆ. ಸೊ ಮನಿ ಅನ್ನೋದು ಹಿಂದೆನೇ ಇತ್ತು, ಮುಂದೆನೇ ಇರುತ್ತೆ. ಎಲ್ಲ ಆನ್ಲೈನ್ ಆದರೂ ದುಡ್ಡು ಅನ್ನೋದು ಇದ್ದೇ ಇರುತ್ತೆ. ಮನಿ ಅಂತ ಬಂದರೆ ಬ್ಯಾಂಕು, ಫೈನಾನ್ಸ್ ಬರುತ್ತೆ, ಇನ್ಶೂರೆನ್ಸು ಬರುತ್ತೆ. ಬಟ್ ಬ್ಯಾಂಕಲ್ಲಿ ಬೆಸ್ಟು SBI ಇದೆ. ಪಬ್ಲಿಕ್ ಅಂತ ಬಂದರೆ, ಪ್ರೈವೇಟ್ ಬ್ಯಾಂಕ್ ಅಂತ ಬಂದರೆ HDFC ಬ್ಯಾಂಕ್ ಇದೆ. ಸೊ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಒಂದೊಳ್ಳೆ ಬ್ಯಾಂಕಲ್ಲಿ. ಇನ್ನು ಇವು ಪಾಪ್ಯುಲರ್ NBFC ಕಂಪ್ನಿಗಳು ನಮ್ಮ ದೇಶದಲ್ಲಿ ಇರೋದು, ಫೈನಾನ್ಸ್ ಕಂಪ್ನಿಗಳು ನೋಡಿ. ಬಜಾಜ್ ಫೈನಾನ್ಸು ಈ ಥರ ಸುಮಾರು ಇದ್ದಾವೆ. ನನಗೆ ಬಜಾಜ್ ಫೈನಾನ್ಸ್ ಅಂದರೆ ಇಷ್ಟ. ಸೊ ಬ್ಯಾಂಕ್ ಫೈನಾನ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ನಾಲ್ಕನೇ ಸೆಕ್ಟರು ಹೆಲ್ತ್ ಮತ್ತು ಬಯೋಟೆಕ್ಕು ನೋಡಿ. ಫ್ರೆಂಡ್ಸ್, ಹೆಲ್ತಿಗೆ ತುಂಬ ಡಿಮ್ಯಾಂಡ್ ಇದೆ. ಹೆಲ್ತು, ಬಯೋಟೆಕ್ ಅಂತ ಅಂದರೆ ಹೊಸ ಪ್ರಾಡಕ್ಟ್ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಿದ್ರೆ ಕಂಡುಹಿಡಿಯೋಕ್ಕೆ ಅದನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಹೊಸ ಪ್ರಾಡಕ್ಟು ಬರ್ಬೇಕಂದ್ರೆ, ಮಾರ್ಕೆಟಿಗೆ ಬರ್ಬೇಕಂದ್ರೆ, ಈಗ ಕೊರೋನಾಗೆ ವ್ಯಾಕ್ಸಿನ್ ಕಂಡುಹಿಡಿಯೋದು ಅದು ಅಷ್ಟೇ ಬಯೋಟೆಕ್ ಮಾಡಿದ್ರು ಅವರೇ. ಸೊ ಹೀಗೆ ಹೆಲ್ತು, ಬಯೋಟೆಕ್ಕಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಹೆಲ್ತ್ ಗೊತ್ತಿದೆ ಈಗ ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ಸೊ ಹೆಲ್ತು ಒಂದು ಒಳ್ಳೆ ಸೆಕ್ಟರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಸುಮಾರು ಫಾರ್ಮಾ ಕಂಪ್ನಿಗಳಿದ್ದಾವೆ ಇಂಡಿಯಾದಲ್ಲಿ, ಒಂದೊಳ್ಳೆ ಕಂಪ್ನಿ ನೋಡಬೇಕಾಗುತ್ತೆ. ಬಯೋಟೆಕ್ಕು ಅಷ್ಟೇ ಸುಮಾರು ಇದ್ದಾವೆ ಕಂಪ್ನಿಗಳು. ಹೊಸ ಕಾಯಿಲೆ ಬಂದು ಅದಕ್ಕೊಂದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕು, ಕಂಡುಹಿಡಿಯಲೇಬೇಕು. ಆ ಕಾಯಿಲೆ ಗುಣ ಮಾಡುವಂಥ ಒಂದು ಮೆಡಿಸಿನ್ ಕಂಡುಹಿಡಿಯಲೇಬೇಕು. ಸೊ ಅದು ಹೆಲ್ತ್ ಆ್ಯಂಡ್ ಬಯೋಟೆಕ್ಕಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ಒಳ್ಳೆ ಫಾರ್ಮಾ ಕಂಪನಿ, ಬಯೋಟೆಕ್ ಕಂಪ್ನಿ ನೋಡಿ. ಇನ್ನು ಐದನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಈಗ ಗೊತ್ತಿದೆ, ಎಲ್ಲ ಸೆಕ್ಟರು, ಎಲ್ಲ ಟೆಕ್ನಾಲಜಿ ಕಂಪ್ನಿಲಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಇದರಿಂದ ಸ್ವಲ್ಪ ಹ್ಯೂಮನ್ ಎಫರ್ಟ್ ಕಮ್ಮಿ ಆಗುತ್ತೆ. ನಮಗಿಂತ ಸ್ವಲ್ಪ ಹ್ಯೂಮನ್ಗಿಂತ ಜಾಸ್ತಿನೇ ಬೇಗ ಕೆಲಸ ಮಾಡುತ್ತೆ. ಇದಕ್ಕೊಂದೊಳ್ಳೆ ಡಿಮ್ಯಾಂಡ್ ಇದೆ. ಈಗಂತೂ ಆಲ್ಗರಿಥಮು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಗರಿಥಮ್ ಅಂತೆ, ಪ್ರೋಗ್ರಾಮಿಂಗ್ ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ. ಒಟ್ಟು ಟೆಕ್ನಾಲಜಿ ಸೆಕ್ಟರಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ. AI ಟೆಕ್ನಾಲಜಿ ಒಂದು ಒಳ್ಳೆ ಡಿಮ್ಯಾಂಡ್ ಇದೆ, ಮುಂದೆ ಸ್ಕೋಪ್ ಇದೆ. ಅದರಲ್ಲೂ 3 ಟೈಪು AI ಬರುತ್ತೆ ಟೆಕ್ನಾಲಜಿ. ಅವು ಡಿಫ್ರೆಂಟ್ ಸೆಕ್ಟರ್ ಯೂಸ್ ಮಾಡ್ತಾರೆ, ನೋಡ್ಕೊಬೋದು ಇದರಲ್ಲಿ ನೀವು. ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕು, ಗೂಗಲು, ಎಲ್ಲ ಟೆಕ್ ಕಂಪ್ನಿಗಳು ಏನೇನು ಬರ್ತದೆ ಎಲ್ಲ ಕಡೆ ಆಲ್ಗರಿಥಮ್ ಯೂಸ್ ಮಾಡ್ತಾರೆ. AI ಟೆಕ್ನಾಲಜಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈಗ ಗೂಗಲ್ ಅಸಿಸ್ಟೆಂಟರು ಯೂಸ್ ಮಾಡ್ತಾರೆ AI ಟೆಕ್ನಾಲಜಿ. ಇನ್ನು ನೆಕ್ಸ್ಟು ಸ್ಪೇಸ್ ಟೂರಿಸಮು. ಈಗ ಗೊತ್ತಿದೆ, ಎಲನ್ ಮಸ್ಕ್ ಇರ್ಬೋದು, ಜೆಫ್ ಬೆಸೋಸು, ಇನ್ನು ರಿಚರ್ಡ್ ಬ್ರಾನ್ಸನ್ ಅಂತಿದ್ದಾರೆ. ಅವ್ರು ಮೂರು ಜನ ನಡುವೆ ಫೈಟ್ ಆಗ್ತಿದೆ. ಟ್ರಿಲಿಯನ್ ಬಿಸ್ನೆಸ್ ಇದೊಂಥರ. ಫ್ಯೂಚರ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಈಗಲೇ ಗೊತ್ತಿದೆ ಟ್ರೆಂಡ್ ಹೆಂಗಿದೆ. ಈಗ ಟಿಕೆಟ್ ಪ್ರೈಸ್ 2-3 ಕೋಟಿ ಇದೆ. ಬಟ್ ಮುಂದೆ ಟೆಕ್ನಾಲಜಿ ಸ್ವಲ್ಪ ಅಡ್ವಾನ್ಸ್ ಆದಾಗ ಸ್ವಲ್ಪ ಕಾಸ್ಟು ಕಮ್ಮಿ ಆಗುತ್ತೆ. ಮುಂದೆ ಸ್ಪೇಸ್ ಟೂರಿಸಮು ಕಾಸ್ಟು ಕಮ್ಮಿ ಆಗುತ್ತೆ. ಸ್ಪೇಸಿಗೆ ಹೋಗಿ ಟ್ರಾವೆಲ್ ಮಾಡ್ಕೊಬಾರ್ದು, ಒಂದೊಳ್ಳೆ ಅಡ್ವೆಂಚರ್ ಅನಿಸ್ಬೋದು ಎಲ್ಲರಿಗೂ. ಈಗ ಎಲನ್ ಮಸ್ಕ್ ಅವ್ರದ್ದು ಸ್ಪೇಸ್ ಎಕ್ಸ್ ಕಂಪ್ನಿ ಇದೆ. ಹಾಗೆ ಅಮೆಝಾನ್ ಕಂಪ್ನಿ ಜೆಫ್ ಬೆಸೋಸ್ ಅವ್ರದ್ದು ಬ್ಲೂ ಆರಿಜಿನ್ ಅಂತ ಇದೆ. ಇನ್ನು ರಿಚರ್ಡ್ ಬ್ರಾನ್ಸನ್ ಅವ್ರದ್ದು ವರ್ಜಿನ್ ಎಲೆಕ್ಟ್ರಿಕ್ ಕಂಪ್ನಿ ಇದೆ. ಇದು ಮೇನ್ 3 ಕಂಪ್ನಿಗಳು, ಇವರ ಮೇನ್ ಕಾಂಪಿಟೇಟರ್ಸು. ಮೇನ್ ಇವ್ರದ್ದು ನಡುವೆ ಪೈಪೋಟಿ ನಡೀತಿದೆ. ಇನ್ನು 7ನೇದು ಫುಡ್ ಸೆಕ್ಟರು, ಇಲ್ಲ FMCG ಸೆಕ್ಟರ್ ಅಂತ ಹೇಳ್ಬೋದು. ಫುಡ್, ಈಗ ಹಿಂದೂಸ್ತಾನ್ ಯೂನಿಲಿವರ್ ಇರ್ಬೋದು, ITC ಲಿಮಿಟೆಡು, ನೆಸ್ಲೆ, ಬ್ರಿಟಾನಿಯಾ, ಸುಮಾರು ಕಂಪ್ನಿಗಳಿದ್ದಾವೆ. ಇಂಡಿಯಾದು ಫಾರಿನ್ ಕಂಪ್ನಿಗಳು ಒಂದಿದ್ದಾವೆ ನೋಡಿ. ಜನ ಫುಡ್ ತಿಂತಾರೆ, ಬದುಕಬೇಕಂದ್ರೆ ಫುಡ್ ಬೇಕು. ಸೊ ಫುಡ್ಡಲ್ಲಿ ಒಂದು ಒಳ್ಳೆ ಗ್ರೋತ್ ಇದೆ. ಬದುಕಬೇಕಂದ್ರೆ ಫುಡ್ ಬೇಕು. ಸೊ ಫುಡ್ ಅಂತದ ಬದುಕೋಕ್ಕೆ ಏನೇನು ಬೇಕು ಅವೆಲ್ಲ FMCG ಸೆಕ್ಟರ್ ಸಿಗುತ್ತೆ. ಇಲ್ಲಿ ಕೆಲವೊಂದು FMCG ಸೆಕ್ಟರ್ ಬೆಸ್ಟ್ ಕಂಪ್ನಿಗಳು, ಹಿಂದೂಸ್ತಾನ್ ಯೂನಿಲಿವರ್, ಸುಮಾರು ಕಂಪ್ನಿಗಳಿದ್ದಾವೆ. ಬಟ್ ನೀವು ಒಂದು ಒಳ್ಳೆ ಕಂಪ್ನಿ ನೋಡಿ, ಒಂದೊಳ್ಳೆ ಫುಡ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಲಾಸ್ಟ್ ಸೆಕ್ಟರು ಡೈಲಿ ಯೂಸೇಜ್ ಪ್ರಾಡಕ್ಟು. ಅಂದರೆ ನೀವು ಬೆಳಗ್ಗೆ ಎದ್ರಿಂದ ಹಿಡಿದು ರಾತ್ರಿ ಮಲಗೋರಿಗೆ ಏನೆಲ್ಲ ಯೂಸ್ ಮಾಡ್ತೀರಾ,
ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದ ತಕ್ಷಣ ಕೋಲ್ಗೇಟ್ ಪೇಸ್ಟ್ ಇರ್ಬೋದು, ಬ್ರಷ್ ಯೂಸ್ ಮಾಡ್ತೀರಾ, ಈ ಥರ ಫುಡ್ ಇರ್ಬೋದು, ಬಟ್ಟೆ, ಒಟ್ಟಿನಲ್ಲಿ ಬೆಳಗ್ಗಿಂದ ಸಂಜೆವರೆಗೆ ರಾತ್ರಿವರೆಗೆ ಏನೇನು ಯೂಸ್ ಮಾಡ್ತೀರಾ ಇದನ್ನ ನೀವು FMCG ಸೆಕ್ಟರ್ ಅಂತಲೇ ಹೇಳ್ಬೋದು. ಈಗ ಜನ ಬದುಕಬೇಕಂದ್ರೆ ಬಟ್ಟೆನೂ ಬೇಕು, ಫುಡ್ಡು ಬೇಕು, ಎಲ್ಲ ಬೇಕಾಗುತ್ತೆ. ಇವಾಗಲೂ ಇದೆ, ಮುಂದೆನೂ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ಬದುಕಬೇಕಂದ್ರೆ ಇವೆಲ್ಲ ಬೇಕೇ ಬೇಕಾಗುತ್ತೆ, ಇವೆಲ್ಲ ಅವಶ್ಯಕತೆಗಳು. ಸೊ ಇಂಥ ಸೆಕ್ಟರ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇವಿಷ್ಟು ಮೇನ್ ಸೆಕ್ಟರ್, ನನಗೆ ಇಷ್ಟಪಟ್ಟಂಥ ಮೇನ್ ಸೆಕ್ಟರು. ಇನ್ನು ಪಾರ್ಟು ಮುಂದೆನೂ ಬರ್ತವೆ, ಬೆಸ್ಟ್ ಸೆಕ್ಟರ್ ಯಾವೆಲ್ಲ ಇದೆ ಅಂತ. ಇದೊಂದು ಮುಂದುವರೆದ ಭಾಗ ಅಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೇನೋ ಕಲಿಯೋಕೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಸ್ವಲ್ಪ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಕಲಿಯೋಕೆ ಚಾನ್ಸ್ ಕೊಡಿ. ಒಳ್ಳೆ ಕಂಪ್ನಿಗಳನ್ನ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.